ತೋರಿಸ್ತೇನೆ. ಆಶೀರ್ವಾದವೇ ನಿಮಗೆ ಬಗೆಯ ವಿಕ್ರಮ ವಿಕಟ ಮೌರ್ಯ ಮಹಾಭಾರತ ಯುದ್ಧದ ಪೂರ್ವ ಸಿದ್ಧತೆಯೋ ಹೌದು. ಇದನ್ನ ಕೇಳಿ ಸಂತೋಷ ಪಡ್ತಾ ಇದೆಯಾ? ಬಹಳ ಸಂತೋಷ. ಬಳಿರೆ ಬಳಿರೆ
ಬಳಲಿ ಸೋತರಲ್ಲ ಬಳಲಿ ಬಳಲಿ ಸೋತರಲ್ಲ ಬಳಲಿ ಸೋತರಲ್ಲ ಉಳಿದ ನಾನು ಕಾಂಬುದೇನು ಅಳಿದರಿಲ್ಲ ದುರವಿದೆ ಈ ಫಲುಗಳು ಬಳಲಿ ಬಳಲಿ ಸೋತರಲ್ಲ ಬಳಲಿ ಬಳಲಿ ಸೋತರಲ್ಲ ಕಂಡಯ್ಯ ಉಳಿದರಾರು ಕಾಂಬುದೇನೋ ಅಳಿದರಿಲ್ಲ ದುರವಿದೇನೋ ಪಲುಗುಣಾದಿ ವೀರರೆಲ್ಲ ಬಳಲಿ ಬಳಲಿ ಸೋತರಲ್ಲ ಬಳಲಿ ಬಳಲಿ ಸೋತರಲ್ಲ ಬಳಲಿ 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 ಸೋತರಲ್ಲ ಉಳಿದ ಯಾರು ಕಾಂಬುದೇನು ಅಳಿದರಿಲ್ಲ 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 ಈ ಫಲುಗುಣಾದಿ ವೀರರೆಲ್ಲ ಬಳಲಿ 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 ಸೋತರಲ್ಲ ಕಂಡಯ ಕಂಡಯ ಶಿರನಂದಯ ರಸ ನಗನಯ ನಮ್ಮಲ್ಲಿಯೂ ಇಂತಹ ಅದ್ಭುತ ಪರಾಕ್ರಮಿಗಳೆಲ್ಲ ಇದ್ದಾರೆ ಅಂತ ಗೊತ್ತಾದದ್ದು ನಮಗೆ ಇಷ್ಟೊತ್ತು ಮೇಲೆ ಸುಲಭ ಅಲ್ಲ ಅದು. ಇಷ್ಟೊತ್ತು ಮೇಲೆ ಆದ್ರೂ ಗೊತ್ತಾಯ್ತು ಯಾಕೆ ಯಾಕೆ? ಸನ್ನಿವೇಶ, ಹೌದೌದು, ಸಂದರ್ಭ, ಹೌದು, ಸ್ಥಳ ಹಾ, ಇದೆಲ್ಲ ಪ್ರಭಾವವಾಗಿರ್ತದೆ. ಸ್ಥಳದ ಪರಿಣಾಮ ಅಧಿಕವಾಗುಂಟು, ಅನುಮಾನವೇ ಇಲ್ಲ. ಈ ಸ್ಥಳದಲ್ಲೂ ಇಷ್ಟು ಮಾಡಲಿಲ್ಲ ಅಂತಾದ್ರೆ ಮತ್ತೆ ಹೋಗಿ ಮಾಡುವುದಿಲ್ಲ ಎನ್ನುವುದು ಯಾವತ್ತಿಗೂ ಹಾಗೆ. ಮೊದಲು
ಉಳಿದ ಎಲ್ಲಾ ಕಡೆಗೂ ಮಾಡುವುದಲ್ಲ. ಮೊದ್ಲು ನಮ್ಮ ಸ್ವಕ್ಷೇತ್ರದಲ್ಲಿ ಏನು ಅಂತ ಮಾಡ್ತೋರ್ಸ್ಬೇಕು. ಆ ಮಟ್ಟಿಗೆ ನೋಡು, ನಿನ್ನ ಯೋಗ ನೋಡು, ನಿನ್ನ ಅಪ್ಪ ನಿನ್ನ ಅಜ್ಜ ಎಲ್ರು ನೋಡ್ತಿದ್ದಾರೆ. ಇವತ್ತೇ ನಿನಗಿಂತ ಒಂದು ಅವಕಾಶ. ಓ, ಕಷ್ಟ ಆಗುದಿಲ್ಲ ಗೊತ್ತಾ? ಯಾಕೆ? ಅಪ್ಪ ಅಜ್ಜ ಇರುವಾಗ ಇಷ್ಟು ಮಾಡುದು ಅಂತಲ್ಲ, ಅದು ನಮ್ಗೆ ಬಹಳ ಕಷ್ಟ. ಹೌದು, ಯಾಕೆಂದ್ರೆ ನೋಡು, ಯಾಕೆ ಕಾರಣ ಉಂಟು ಅದಕ್ಕೆ. ನಿನ್ನ ಅಪ್ಪ ಅಜ್ಜ ಬಹಳ ಮಾಡಿದವು, ಅವ್ರ ಮುಂದೆ ಇಷ್ಟು ಮಾಡ್ಬೇಕು ಅಂತಂದ್ರೆ ಬಹಳ ಕಷ್ಟ ಉಂಟಪ್ಪ, ಅನುಮಾನವೇ ಇಲ್ಲ. ಒಂದ್ ವೇಳೆ ಇದಕ್ಕೂ ಹೆಚ್ಚಾಯ್ತಾ, ಅಡ್ಜಸ್ಟ್ ಮಾಡಿದ್ದ, ಇಷ್ಟು ಮಾಡಿದ್ದ, ಅವನ್ ಮಾತು ಇಷ್ಟು ಮಾಡಿದ್ದೇನು ಹೊಸ್ತಲ್ಲ ಅಂತ ಹೇಳಿ. ಹೌದೌದು, ಎಲ್ಲಿಯಾದ್ರೂ ಏನು ಮಾಡ್ಲಿಲ್ವಾ ಅವರು ಕುಟುಂಬದಲ್ಲಿ ನಿಜವಾಗ ಅಪ್ಪ ತೆಗಿಲಿಕ್ಕೆ ಹೌದು, ಹಾಗೊಂದು ಆಕ್ಷೇಪ ಬರ್ತದೆ. ಹಿಂಗಾಗಿ ಹೇಳು, ಪರಂಪರೆ ಇದ್ರೂ ಕಷ್ಟ, ಇಲ್ಲದೆ ಇದ್ರು ಕಷ್ಟ ಅಲ್ವಾ? ಇದ್ದವನಿಗೆ ಆಗುವ ಸಂಕಷ್ಟ ಏನೇನು ಇಲ್ಲಿಗಿದ್ದವನಿಗೆ ಗೊತ್ತಾಗುದಿಲ್ಲ. ಅವನು ಬಾಯಿ ಬಂದಾಗ ಏನ್ ಬೇಕಿದ್ರೆ ಆ ಮಟ್ಟಿಗೆ ನಿನ್ನ ಯೋಗ ಸುಯೋಗ ನಮ್ದು ಹೇಗೆ ಉಂಟು ನೋಡು. ಹೇಗೆ ಹಿಂದೂ ಕಡೆ ನೋಡ್ತಾ ಹೋದ್ರೆ ನಮ್ಮ ಕುಟುಂಬ ನೋಡು ಹೇಗೆ ಒಬ್ಬೊಬ್ರು ಇವತ್ತು ಸಂಪೂರ್ಣ ನಿನ್ನ ಕುಟುಂಬದವರೇ ಇದ್ದವರು, ಏನು ಹೆದರು ಕೆಲಸವೇ ಇಲ್ಲ ನಿನ್ನ. ದೇವ್ರೆ, ಸತ್ಯ ನಿಂಗೆ ಮತ್ತೊಂದು ವಿಚಾರ ಹೇಳಿದೆ. ಹೇಳು, ನೀನ್ ಹೇಳ್ಬೇಕು. ಯಾವತ್ತು ಹೇಗೆ ಗೊತ್ತಾ, ಹೇಗೆ? ಕುಟುಂಬದವರಿದ್ದಾಗ ಹೆದರ್ಬೇಕು, ಉಳಿದವರಿದ್ದಾಗ ಹೆದರುದಲ್ಲ. ಹೌದೌದು, ಕುಟುಂಬದವರು ಎದುರುಗಡೆ ಸೋಲಬಾರ್ದು. ಮತ್ತೆ ನಿನಗೆ ಮತ್ತಿದ್ರು ಹೊಸ ಪರಿಚಯ ಹೇಳ್ಬೇಕು ಅಂತಿಲ್ಲ. ಯಾಕೆ ನೀವು ಒಂದೊಂದ್ ಕಡೆ ಮಾಡೋ ಸಾಧನೆ ಎಲ್ಲ ಹೇಳ್ಲಿಕ್ಕೆ ಹೋದ್ರೆ ಕುಟುಂಬ ಇಲ್ಲದಿದ್ದಾಗೆ ಮಾಡುತ್ತೆ. ಕುಟುಂಬ ಇದ್ದಾಗ ಮಾಡ್ದವಲ್ಲ. ಅಲ್ಲ, ಮತ್ತೆ ಇನ್ನೊಂದು, ನನಗೆ ಎಲ್ಲೇ ಹೋಗಿ ನಮ್ಮ ಕುಟುಂಬ ಇದ್ದೇ ಇರ್ತದೆ. ಯಾಕೆಂದ್ರೆ ವಿಶ್ವ ಕುಟುಂಬಿ ನಾನು, ಎಲ್ಲೋದ್ರೂ ನಮ್ಮ ಕುಟುಂಬವೇ. ನೀನು ಮೊದಲು ಅಷ್ಟು ತಿರುಗಾಟ ಮಾಡೋದ್ರಿಂದ ಇವತ್ತು ವಿಶ್ವ ಕುಟುಂಬಿಯಾಗಿ. ಹಾಗಾಗಿ ಬಳಿರೆ ಬವರ ಬಾಬುವುದು. ಓ, ಭವರಕ್ಕೆ ನಿನಗಲ್ಲ, ನಿನಗ್ ಬಳಿರೆ ಅಂತ ಹೇಳುವ ಪ್ರಪಂಚದಲ್ಲಿ ಇದ್ದಾರೆ. ಛೆ, ಬಳಿರೆ ಬಳಿರೆ ಭವರ ಬಾಬುವುದು. ಹಾ ಕಂಡಯ್ಯ ಏನನ್ನ ಶ್ರೀ ಲಲನೆಯ ರಸ. ನಮಗೆ ಇದ್ದು ಬಿರುದು ಹೆಣ್ಮಕ್ಕಳ ಮಧ್ಯದಲ್ಲಿ ವಿಶೇಷವಾದಂತ ವೇಣುವನ್ನು ಹಿಡಿದು ಗೋವುಗಳನ್ನ, ಗೋಪಾಲಕರನ್ನ, ಗೋಪಿಕಾ ಸ್ತ್ರೀಯರನ್ನ ನಿನ್ನ ಸುತ್ತುವರಿಸಿಕೊಂಡು ನಿನ್ನ ಮುರಳಿಯ ನಾದಕ್ಕೆ ಅವರ ಮನಸೋಲುವ ಹಾಗೆ ಮಾಡಿದವ. ಇವತ್ತು ರಣಕ್ಷೇತ್ರದಲ್ಲಿ ಮುಂದೆ ನಡೆಯುವಂತ ಹೋರಾಟದ ಪರಿ ಏನೆನ್ನುವುದನ್ನು ಕೇಳುವುದಕ್ಕಾಗಿ ಎಲ್ಲವರನ್ನ ಹಾರಿಸ್ತಾ ಇದ್ದಿ. ಉಳಿದರ್ಯಾರು ಕಾಂಬುದೇನು, ಒಳಿದರಿಲ್ಲ ತುರವಿದೇನು. ಹೋರಾಟ ಅಂತ ಹೇಳಿದ್ರೆ ಒಳಿವು ಇದ್ದದ್ದೇ, ಸಾವು ನೋವು ನಿಶ್ಚಿತವಾದದ್ದೇ. ಹಾಗಿದ್ರೆ ಯುದ್ಧ ಎನ್ನುವುದು ಏರ್ಪಡಲಿಲ್ಲ. ನಾಳೆ ಅಂತ ಹೇಳಿದ್ರೆ ಹೋರಾಟಕ್ಕೂ ಮೊದಲು ಈ ಸಿದ್ಧತೆ. ಇದನ್ನ ಹೇಳುವಾಗ ನಮ್ಮವರೆಲ್ಲ ಹಾರಿದ್ರು. ಪಾಪ ಪಲುಗು ನಾದಿ ವೀರರೆಲ್ಲ ಬಳಲಿ ಸೋತಾರಲ್ಲ. ನಿನ್ನ ಅಪ್ಪ ಅಜ್ಜೆಲ್ಲ ಹೇಳಿದ ಮಾತು ಕೇಳಿದ್ದೀಯ ನೀನು? ಆ ಕಡೆ ನನ್ನ ಅಜ್ಜ ಅಂದ, ಒಂದೇ ಹಗಲು ಸಾಕು, ಒಂದು ಹಗಲಲ್ಲಿ ಯುದ್ಧ ಪೂರೈಸಿ ಕೊಡ್ತಾನಂತೆ. ನನ್ನ ಅಪ್ಪ ಹೇಳ್ದ, ಒಂದೇ ರಾತ್ರಿಯ ದೊರೆತನ, ಒಂದೇ ರಾತ್ರಿಯ ದುರತನಗೆ ಅಂತ ಹೇಳ್ಬಿಟ್ಟ. ಹಾಗೆ ನೋಡು, ಅಪ್ಪನಿಗೆ ಅಜ್ಜನಿಗೆ ಹಗಲು, ಹೌದು, ಅಪ್ಪನಿಗೆ ರಾತ್ರಿ. ಒಬ್ಬವ ಹಗಲಲ್ಲಿ ಶೂರ, ಒಬ್ಬವ ರಾತ್ರಿಯಲ್ಲಿ ಶೂರ. ಪಾಪ ಮೊಮ್ಮಗನಿಗೆ ಒಂದು ಏನು ಇಡ್ತಾರೋ ಇಲ್ವೋ ಅನ್ನೋದೇ ಸಂಶಯ ನನಗೆ. ನನಗೆ ಇದು ತಲುಪಿಸ್ದಂಗೆ ಅಂತ ನಿಜವಾಗ ಹೇಳ್ತೇನೆ. ಹೇಳು. ಒಬ್ಬನಿಗೆ ಹಗಲಾಯ್ತು, ಒಬ್ಬನಿಗೆ ರಾತ್ರಿ ಆಯ್ತು. ನಮ್ದು ಆಗಲ್ಲ, ಹಗಲು ರಾತ್ರಿ. ಇದು ಬೇಕು ನಿಜವಾಗ. ನಿಜವಾಗಿ ಈ ವಯಸ್ಸಲ್ಲಿ ಇದು ಬೇಕೆ. ಹಗಲು ರಾತ್ರಿ ಶ್ರಮ ಪಡಬೇಕು. ಅದಕ್ಕಾಗಿ ನಾವು ಶ್ರಮ ಪಡ್ತೇವೆ ಅಂತಾದ್ರೆ ನಮ್ಮ ಹಿರಿಯವರು ಯಾರು ಶ್ರಮ ಪಡುವ ಅವಶ್ಯಕತೆ ಇಲ್ಲ. ನನಗದೇ ಆಗುವುದಿಲ್ಲ. ಅವರೆಲ್ಲ ಪಾಪ ಹೇಳ್ತಾ ಒಬ್ಬರು ಬಾಳಲದ್ದು ಅಂತ ಹೇಳಿದ್ರು. ನೋಡು, ಒಲಗುಣ ಯಾವಂತೂ ನೋಡು, ನಮ್ದು ದೊಡ್ಡ ಧರ್ಮಶ್ರೇಷ್ಠ ತಲೆ ಕೆಳಗೆ ಹಾಕೊಂಡಿದ್ದಾರೆ. ಅವನಿಗೆ ಹೆದರಿಕೆ. ಆ ಕಡೆಯಲ್ಲಿ ಅರ್ಜುನ ಸಂಕಟ. ಅಯ್ಯೋ ಏನ್ ಮಾಡಿ ಅನ್ನೋದು ಗೊಂದಲದ ಕೂಡು. ಈ ಕಡೆಯಲ್ಲಿ ಭೀಮಸೇನರು ತಲೆ ಎತ್ತುವುದಿಲ್ಲ. ಆಧಾರಕ್ಕಾಗಿ ಗದೆ ನಿರ್ಕೊಂಡಿದ್ದಾರೆ. ಅಂದ್ರೆ ಹೇಳುವಾಗಲೇ ಇಷ್ಟು ಆಯಾಸ ಆಗಿದೆ. ಹಾಗಾಗಿ ಇವರ್ಯಾರ ಆಯಾಸದ ಅಗತ್ಯತೆ ಇಲ್ಲ, ಇವರ್ಯಾರ ಶ್ರಮ ವಹಿಸುವುದು ಬೇಡ. ಬರ್ಬರಿಕ ಹೇಳುವುದು ಬಹಳ ಸುಲಭ ಮಗು. ಇವರು ಯಾರೂ ಶ್ರಮ ವಹಿಸುವುದು ಬೇಡ ಅಂತ ಆದ್ರೆ ಶ್ರಮ ವಹಿಸ್ಲಿಕ್ಕೆ ಅಂತ ಮತ್ತೊಂದು ಜನ ಬೇಕೋ ಬೇಡವೋ? ನಿನ್ನ
ಸಾಮರ್ಥ್ಯವೂ ಇಲ್ಲ. ಮತ್ತೆ ನೋಡು ಎನ್ನ ಸಾಹಸ ತೋರುವೆ, ಅಂದ್ರೆ ಜಯದ ಸಿರಿಯ ಆ, ರೂಢಿಪತಿಯ ಪದಕ್ಕೆ ನೀಡುವೆ. ಓಹೋ ಜಯಸಿರಿಯ ಮುಡಿಗೆ ಕೈ ಇಕ್ಕಿ ಇಕ್ಕಿ ನಮ್ಮ ಧರ್ಮಶ್ರೇಷ್ಠನ ಪದಮೂಲದಲ್ಲಿ ಶಾಶ್ವತವಾಗಿರ್ತೇನೆ. ಹ್ಮ್ ಇದಕ್ಕೆ ಹ್ಮ್ ಇವರು ಯಾರ ಶ್ರಮವೂ ಬೇಡ, ಓಹೋ ನನ್ನ ಸಾಹಸ ಒಂದು ಸಾಕು. ನಿನ್ನ ಸಾಹಸ ಸಾಕು ಅಂತ ನೀನ್ ಹೇಳ್ಬಹುದು. ಹೌದು. ಆದ್ರೆ ನಿನ್ನ ಹಿರಿಯರೆಲ್ಲ ಆಡುವಂತ ಮಾತುಗಳನ್ನ ಕೇಳಿದ್ದೀಯ. ಏನು? ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ವಿಕ್ರಮವನ್ನ ಈಗಾಗಲೇ ಪ್ರಕಟಿಸಿದ್ದಾರೆ. ಹೌದು. ಆದ್ರೆ ಕೊನೆಯಲ್ಲಿ ಒಂದು ಮಾತು ಹೇಳಿದ್ರು, ಅಂತ ಹೇಳಿದ್ರೆ ದೇವರೇ ನಿನ್ನ ಅನುಗ್ರಹ ಒಂದು ಬೇಕು, ಹಾಗಾಗಿ ನಿನಗೊಂದು ಆಶೀರ್ವಾದ. ಹೇಗೆ ಸುಮಾರು ಅದೊಂದು ಯಾಕೆ? ಬೇಡಲಾರೆ ನಿನ್ನ ಕೃಪೆಯ. ಆಹಾ. ಅವರೆಲ್ಲ ಕೇಳಿಕೊಂಡು ಹಾ. ನಿನ್ನ ಕೃಪೆಯ ಅಡಿಯಲ್ಲಿ ನಾವು ಜಯವನ್ನು ಸಂಪಾದಿಸ್ತೇವೆ ಎನ್ನುವ ಹಾಗೆ ಹ್ಮ್ ನಿನ್ನ ಆಶೀರ್ವಾದ ಇಲ್ಲದೆ ಹ್ಮ್ ಜಯಸಿರಿಯನ್ನ ತರುವಲ್ಲಿ ಹ್ಮ್ ನಾನು ನಿಲ್ತೇನೆ. ಹ್ಮ್ ಅದು ಹೇಗೆ ಅಂತ ಕೇಳು. ಹಾಗೆ ಕೇಡು ಜನರ ಕೋಡಿ ಹಾಗೆಯೋ ಓಹೋ ಕೋಟಿ ತಂದೆ ಶರದಿ ಎಲ್ಲವೇ ಕೊಲ್ಲುವೆ ಒಂದೇ ಒಂದು